ಎಲ್ಲರಿಗೂ ನಮಸ್ಕಾರ. ಇತ್ತೀಚೆಗೆ ಕನ್ನಡ ಸಾಹಿತ್ಯ ಲೋಕದಲ್ಲಿ ಜನಪರ ಕಾವ್ಯವನ್ನು ಬರೆಯುತ್ತಿರುವಂತಹ ಬಡವನೆದೆಯ ಶೋಷಣೆಯನ್ನು ಸಾಲುಗಳಲ್ಲಿ ಹಿಡಿದಿಟ್ಟು ಕೃತಿಯನ್ನಾಗಿಸುತ್ತಿರುವಂತಹ ಮೇದರದೊಡ್ಡಿ ಹನುಮಂತರವರು ಇತ್ತೀಚೆಗೆ ಒಂದು ಈ ನೆಲದಲ್ಲಿಯೂ ಕೂಡ ನಕ್ಷತ್ರಗಳಿವೆ ಎಂಬ ಕೃತಿಯನ್ನು ಲೋಕಾರ್ಪಣೆ ಮಾಡಿದರು. ಈ ಕೃತಿಯಲ್ಲಿನ ಶೀರ್ಷಿಕೆಯನ್ನು ನಾವೊಮ್ಮೆ ಅರ್ಥ ಮಾಡಿಕೊಂಡಾಗ ಆಗಸದಲ್ಲಿರುವಂತಹ ಚುಕ್ಕಿಗಳು ಈ ನೆಲದಲ್ಲಿಯೂ ಕೂಡ ಇವೆ. ಅಂದರೆ ಬುದ್ಧ, ಬಸವ, ಅಂಬೇಡ್ಕರ್, ವಿವೇಕಾನಂದರಂತಹ ಮಹನೀಯರು ಈ ನೆಲದಲ್ಲಿ ಹುಟ್ಟಿ ಯುವಜನರ ಬಹುಜನರ ಪಾಲಿಗೆ ಬೆಳಕನ್ನು ನೀಡಿದಿ ನಕ್ಷತ್ರಗಳಾಗಿ ಬೆಳಕನ್ನು ನೀಡಿದರು. ಆ ಒಂದು ವಿಷಯವನ್ನೇ ಇಲ್ಲಿ ತಮ್ಮ ಕೃತಿಯ ಶೀರ್ಷಿಕೆಯನ್ನಾಗಿ ಇಟ್ಟಿರುವಂತಹ ಹನುಮಂತ ಮೇದರದೊಡ್ಡಿಯವರ ಕೃತಿ ಬಹಳಷ್ಟು ವಿಶೇಷವಾಗಿದೆ. ಈ ಒಂದು ಕೃತಿಯಲ್ಲಿನ ಅನೇಕ ಕವಿತೆಗಳನ್ನು ಓದಿದಾಗ ನಮಗೆ ಗೋಚರಿಸುವುದು ಈ ಸಮಾಜದೊಳಗಿರುವ ಧರ್ಮಾಂಧತೆ, ಮೌಢ್ಯ, ಇಂದಿನ ಯುವಜನರು ಅನುಸರಿಸುತ್ತಿರುವ ರೀತಿ ಮುಂತಾದ ಕವಿತೆಗಳ ನಡುವೆಯೂ ಕೂಡ ನನ್ನ ಮನಸ್ಸನ್ನು ಸೆಳೆದಿದ್ದು ತೇಪೆ ಸೀರೆಯ ದೇವತೆ. ಇದು ಅವನ ಕವಿತೆ. ನಾನು ಕೂಡ ನನ್ನವ್ವನ ಬಡತನದ ಜೀವನದಲ್ಲಿ ಅವ್ವ ಅನುಭವಿಸಿದ ನೋವುಗಳನ್ನು ಹರಿದ ಸೀರೆಯನ್ನು ನಾನು ಕೂಡ ಕವಿತೆಯನ್ನಾಗಿ ಕಟ್ಟಿದ್ದೇನೆ. ಈ ಒಂದು ಕವಿತೆ ನನ್ನನ್ನು ಆಕರ್ಷಿಸಲು ಕಾರಣ ನನ್ನವ್ವ ಕೂಡ ಇಲ್ಲಿ ಈ ಕವಿತೆಯಾಗಿದ್ದಾಳೆ ಅಂತ. ಈ ಕವನದ ಶೀರ್ಷಿಕೆ ತೇಪೆ ಸೀರೆಯ ದೇವತೆ. ನನ್ನವ್ವ ಮಾಸಿದ ತೇಪೆ ಸೀರೆಯನ್ನುಟ್ಟವಳೆಂದು ಹೀಯಾಳಿಸುವುದಿಲ್ಲ. ನನ್ನವ್ವ ಮಾಸಿದ ತೇಪೆ ಸೀರೆಯುಟ್ಟವಳೆಂದು ಹೀಯಾಳಿಸುವುದಿಲ್ಲ. ಆಕೆಯ ಪಾದ ಧೂಳಿನ ಕಣದಲ್ಲಿ 100 ಸ್ವರ್ಗಗಳಿವೆ. ಆಕೆಯ ಪಾದ ಧೂಳಿನ ಕಣದಲ್ಲಿ 100 ಸ್ವರ್ಗಗಳಿವೆ. ಮನೆ ಮನೆ ಮುಸುರು ತಿಕ್ಕುತ್ತಲೋ, ಕೂಲಿ ನಾಲಿ ಮಾಡುತ್ತಲೋ, ಕಾಡಿ ಬೇಡುತ್ತಲೋ ಅನ್ನ ಗಿಟ್ಟಿಸಿಕೊಂಡು ತುಣಿಸಿದ ಅವ್ವನ ನೆನೆದಾಗಲೆಲ್ಲ 1000 ಕವಿತೆ ಹುಟ್ಟುತ್ತವೆ. ಅವ್ವನ ನೆನೆದಾಗಲೆಲ್ಲ 1000 ಕವಿತೆ ಹುಟ್ಟುತ್ತವೆ. ಹಿಮಾಲಯದಲ್ಲಿಯೋ, ಗಂಗೆ ತಟದಲ್ಲಿಯೋ, ಪುಣ್ಯ ಕ್ಷೇತ್ರದಲ್ಲಿಯೋ ತಪಗೈಯದಿದ್ದರೂ ನಿತ್ಯವೂ ವರ ಮಳೆ ಗೈಯುತ್ತಿಹ ನನ್ನವ್ವ, ನಿತ್ಯವೂ ವರಮಳೆಗೈಯುತ್ತಿಹ ನನ್ನವ್ವ ದೇವರಿಗೂ ಮಿಗುಲುತ್ತಾನೆ, ದೇವರಿಗೂ ಮಿಗುಲುತ್ತಾನೆ. ಇಂತಹ ಅದ್ಭುತವಾದ ಕವಿತೆಯನ್ನು ಓದಲು ಅವಕಾಶ ಮಾಡಿಕೊಟ್ಟಂತಹ ಹನುಮಂತ ಮೇದರದೊಡ್ಡಿಯವರನ್ನು ಅಭಿನಂದಿಸುತ್ತಾ, ಇಂತಹ ಉತ್ಕೃಷ್ಟ ಕವಿತೆಗಳಿರುವಂತಹ ಈ ನೆಲದಲ್ಲಿಯೂ ನಕ್ಷತ್ರಗಳಿವೆ ಎಂಬ ಕೃತಿಯನ್ನು ತಾವೆಲ್ಲರೂ ಕೊಂಡು ಓದಿ ಲೇಖಕನನ್ನು ಪ್ರೋತ್ಸಾಹಿಸಬೇಕಂತ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು.